ಅದೇ ದಿವ್ಯ ಅವರೇ, ಜೈನಾಗ 4th ಬ್ಲಾಕ್, ಮುಂದೆ ಅಲ್ಲಿಂದ 3rd ರೈಟ್, ಅಲ್ಲೇ ರೈಟ್ ಸೈಡ್ ಅಲ್ಲೇ. ಮಾತಿನ ಮೇಲೆ ಮರ್ಯಾದೆ ಇಲ್ಲ. ನಾನು ನನ್ನ ಮಾತು ಅಂದ್ರೆ ಈ ಮನೇಲಿ ಯಾರಿಗೂ ಬೆಲೆನೇ ಇಲ್ಲ. ನೀನೇ ಹೇಳು ಕಾರ್ತಿಕ್, ಯಾವತ್ತಾದ್ರೂ ನನ್ನ ಜಡ್ಜ್ಮೆಂಟ್ ಆಗ್ಲಿ ನನ್ನ ಸಜೆಷನ್ ಆಗ್ಲಿ ತಪ್ಪಾಗಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಇಷ್ಟೊತ್ತು ಮಾತಾಡ್ತಾನೆ ಇದೆ ಚಿಕ್ಕಿ, ನೀನ್ ಬಂದ್ ಮಾತಾಡಿ ಕಾಲ್ನ ಹೋಲ್ಡ್ ಅಲ್ಲಿ ಇರೋಂಗ್ ಮಾಡ್ಬಿಟ್ಟಿದ್ಯಾ? ನಿನಗೂ ನನ್ನ ಮಾತಿನ ಮೇಲೆ ಗಮನ ಇಲ್ಲ ಅಲ್ಲ? ನಾನಷ್ಟು ಫೀಲ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ನೀನು ಯಾರ್ದೋ ಕಾಲ್ ಬಗ್ಗೆ ಮಾತಾಡ್ತಾ ಇದೆಯಾ? ದಿಸ್ ಇಸ್ ನಾಟ್ ಫೇರ್ ಕಾರ್ತಿಕ್. ಯಾರ್ದೋ ಫೋನ್ ಅಲ್ಲ ಚಿಕ್ಕಿ, ದಿವ್ಯನ್ ಜೊತೆ ಮಾತಾಡ್ತಾ ಇದ್ದೆ. ಬಾ ಮೀಟ್ ಮಾಡೋಣ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಲು. ಅದಕ್ಕೆ ನಾನು ಏನಂತ ಹೇಳ್ದೆ ಗೊತ್ತಾ? ಏನ್ ಹೇಳ್ದೆ? ಮೀಟ್ ಮಾಡು ಅಂತ ಹೇಳಿದ್ದೆ. ನಮ್ ಚಿಕ್ಕಮ್ಮ ಮದ್ವೆಕ್ಕಿಂತ ಮುಂಚೆ ಒಂದ್ 3-4 ಸತಿ ಮೀಟ್ ಮಾಡಿದ್ರೆ ಇನ್ನೂ ಅರ್ಥ ಮಾಡ್ಕೊಳಕ್ ಈಸಿ ಆಗತ್ತೆ, ಆಮೇಲೆ ಸಂಸಾರ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು ಅಂದೆ. ಅದಕ್ಕೆ ಅವಳೇನ್ ಹೇಳಿದ್ಲು? ಹೇಳದೇನು, ಚಿಕ್ಕಮ್ಮ ಹೇಳಿದ್ಮೇಲೆ ದೂಸರ ಮಾತೇ ಇಲ್ಲ. ಎಲ್ ಮೀಟ್ ಮಾಡುದು ಅಂತ ಕೇಳಿದ್ರು ಚಿಕ್ಕಿ. ನೋಡ್ದ, ನಾನ್ ಕೊಡೋ ಪ್ಲಾನ್ ಎಲ್ಲ ಅಂತದೆ ಕಣೋ, ಒಳ್ಳೆ ಪ್ಲಾನ್ಗಳು. ಸೂಪರ್ ಚಿಕ್ಕಿ ನೀನು. ಹೇ ಕಾರ್ತಿಕ್, ದಿವ್ಯನ್ ಮೀಟ್ ಮಾಡ್ತೀನಿ ಅಂತ್ಯಾ, ಯಾಕೋ ಈ ತರ ಬಟ್ಟೆ ಹಾಕೊಂಡಿದ್ಯಾ? ಒಳ್ಳೆ ಡ್ರೆಸ್ ಹಾಕೊಂಡು ಹೋಗೋ. ಕರೆಕ್ಟ್ ಚಿಕ್ಕಿ, ಇವಾಗಲೇ ಚೇಂಜ್ ಮಾಡ್ಕೊಂಡ್ ಬರ್ತೀರಿ. ಹೋಗು ಹೋಗು, ಬೇಗ ಹೋಗು. ಒಳ್ಳೆ ಹುಡುಗ, ಏನು ಅರ್ಥ ಆಗಲ್ಲ ಇದಕ್ಕೆ. ಅದು ದಿವ್ಯನ ಮೀಟ್ ಮಾಡುವಂತ ಇವನಿಗೆ ನಾನೇ ಯಾವಾಗ ಹೇಳಿದ್ದೆ? ಹೇಗೋ ನನ್ನ ಪರವಾಗಿ ದಿವ್ಯನ ಹತ್ರ ಅವನೇ ಮಾತಾಡಿರ್ತಾನೆ. ದಿವ್ಯಂಗೆ ನನ್ನ ಬಗ್ಗೆ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ, ಅಷ್ಟು ಸಾಕು. ಸತ್ಯ ಯಾಕೋ ಮದರ್ ಇಂಡಿಯಾ ಬೇಜಾನ್ ಗುರಾಯಿಸ್ತವಳೆ. ಅಪ್ಪಿ ತಪ್ಪಿ ಥಿಯೇಟರ್ಗೆ ಹೋಗಿದ್ ಗೊತ್ತಾಗೋಯ್ತಾ? ಮದರ್ ಇಂಡಿಯಾ, ಕಾಫಿ ಆಯ್ತಾ? ಎಲ್ಲೇ ಹೋಗಿದ್ದೆ? ಅಮ್ಮ, ಅದು ಗ್ಯಾರೇಜ್ಗೆ ಹೋಗಿದ್ನಮ್ಮ. ನಿನಗದು ಯಾವ ಗಳಿಗೆಲ್ ಸತ್ಯ ಅಂತ ಹೆಸರಿಟ್ನೋ, ಹೇಳೋದೆಲ್ಲ ಸುಳ್ಳೆ. ಮಾವು, ಹೆಸರಿಟ್ಟವ್ರೆಲ್ಲ ಅದ್ರ ತಕ್ಕಾಗಿ ನಡ್ಕೊಂಡ್ಬಿಟ್ಟಿದ್ರೆ ನಮ್ ದೇಶದಲ್ಲಿ ಎಲ್ಲರೂ ದೇವ್ರಾಗ್ಬಿಟ್ಟಿರೋರು. ಇಂಥ ತಲೆ ಹರಟೆ ಮಾತುಗಳಿಗೆ ಏನೂ ಕಡಿಮೆ ಇಲ್ಲ. ಮೊದಲು ಇದನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳೋ. ಅಪ್ಪಿ ತಪ್ಪಿ ಥಿಯೇಟರ್ಗೆ ಹೋಗಿದ್ದೇನಾದ್ರೂ? ಸಿನಿಮಾ ಟಾಕೀಸ್ ಅಲ್ಲಿ ಹುಡುಗರ ಜೊತೆ ಕುಣಿತಿದ್ದೆ ತಾನೆ? ಗ್ಯಾರೇಜ್ ಅಲ್ಲಿ ಇದ್ದೆ ಅಂತ ಸುಳ್ಳು ಬೇರೆ ಹೇಳ್ತಿದ್ದೇನೆ. ಅಮ್ಮ, ನಾನು ಥಿಯೇಟರ್ ಅಂತಾನೆ ಹೇಳಿದ್ದು, ನಿಂಗೆ ಗ್ಯಾರೇಜ್ ಅಂತ ಕೇಳಿಸ್ತಾ? ಎಲ್ಲೋ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಾನು ಸತ್ಯನೇ ಹೇಳಿದ್ದಮ್ಮ, ನೀನ್ ಸುಳ್ಳು ಕೇಳಿಸ್ಕೊಂಡ್ಬಿಟ್ಟಿದ್ಯಾ. ಏನ್ ಮಾಡಕ್ಕಾಗಲ್ಲ, ಅವಾಗ ಅವಾಗ ಹಿಂಗೆಲ್ಲ ಆಗುತ್ತೆ. ಮುಚ್ಚೆ ಬಾಯಿ. ಜೀವನ ಅಂದ್ರೆ ತಮಾಷೆ ಆಗೋಗಿದೆ ಅಲ್ವಾ ನಿಂಗೆ? ದಿವ್ಯ ಮದ್ವೆ ಬಗ್ಗೆ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ರೆ ಅವಳ ಮದ್ವೆ ಹಾಳು ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯೇನೆ. ಹೇ ಜಾನಕಿ, ಏನ್ ಮಾತು ಅಂತ ಆಡ್ತಿದ್ಯೆ? ಬಿಡ್ತು ಅನ್ನೋ. ಏನು ಅಂದ್ರೆ ಏನತ್ತೆ, ಇವಳು ಮೊಂಡು ಬುದ್ಧಿ ಬಿಡ್ತಿಲ್ವಲ್ಲ. ಅಮ್ಮ, ಇವಾಗ ನಾನು ಥಿಯೇಟರ್ಗೆ ಹೋಗಿದ್ದಕ್ಕೂ ಅಕ್ಕನ ಮದ್ವೆಗೂ ಏನಮ್ಮ ಸಂಬಂಧ? ನನ್ನ ಕರ್ಮಕ್ಕೆ ನೀನು ಅವಳ ಜೊತೆ ಹುಟ್ಟಿದ್ಯಾ ಅನ್ನೋದಕ್ಕಿಂತ ಸಂಬಂಧ ಬೇಕೇನೆ? ಅಪ್ಪಿ ತಪ್ಪಿ ನಿನ್ ವಿಷಯ ಗಂಡಿನ ಕಡೆಯವ್ರಿಗೆ ಗೊತ್ತಾಗಿ ಅವ್ರು ನಿನ್ ಹುಚ್ಚಾಟಗಳು ನೋಡಿದ್ರೆ ಏನೇ ಗತಿ? ನೆನೆಸ್ಕೊಂಡ್ರೆ ಕೈಕಾಲು ನಡುಗುತ್ತೆ. ಸಾಕು ಜಾನಕಿ, ಸಾಕು. ಇದ್ಯಾಕೋ ಅತಿ ಆಯ್ತು. ಅವ್ರೇನೋ ಅಂತಾರೆ ಅಂತ ಕೈಕಾಲು ಕಟ್ಟಿ ಕೂಡ ಹಾಕ್ಬೇಕು ಅಂತಿದ್ಯೇನೆ? ಅವಳಿಗೆ ಅವಳದೇ ಆದ ಜೀವನ ಇದೆ ಕಣೆ. ನಮಗೋಸ್ಕರ, ನಮ್ಮ ಬದುಕಿಗೋಸ್ಕರ ಅದನ್ನೆಲ್ಲ ಮರೆತು ಹಗ್ಲು ರಾತ್ರಿ. ಸಾಕತ್ತೆ, ಸಾಕು. ಇವಳು ಹಗ್ಲು ರಾತ್ರಿ ದುಡಿಯೋದು ಸಾಕು, ನಾವು ಹಗ್ಲು ರಾತ್ರಿ ನೆಮ್ಮದಿ ಕಳ್ಕೊಳ್ಳೋದು ಸಾಕು. ಯಾಕೆ ಈ ರೀತಿ ಅವತಾರಗಳಿಲ್ದಲೇ ಬೇರೆ ಯಾವ ಹೆಣ್ಮಕ್ಳು ದುಡಿಯೋದೇನೆ ಇಲ್ವಾ? ಒಂದಲ್ಲ ಒಂದಿನ ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು. ಇವ್ರ ಅಪ್ಪನಿಗೆ ಹೇಳಿನೂ ಇದ್ದೆ, ಮಗಳನ್ನ ಈ ರೀತಿ ಬೆಳೆಸಬೇಡಿ, ಮುಂದೆ ಒಂದಲ್ಲ ಮುಂದೆ ಏನೂ ಆಗಲ್ಲ. ಎಂತ ತಾಯಿನೇ ನೀನು. ನಿನಗೆ ನಿನ್ನ ಮಗಳ ಬಗ್ಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೆ ನನ್ನ ಮೊಮ್ಮಗಳ ಬಗ್ಗೆ ನಂಬಿಕೆ ಇದೆ ಕಣೆ. ಅವಳು ಏನೇ ಮಾಡ್ಲಿ, ಯಾವ ಕೆಲಸನೇ ಮಾಡ್ಲಿ, ಅದರಿಂದ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಆಗೋದೇ ಇಲ್ಲ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ ಕಣೆ,
ಈ ಮದುವೆನ ಹಾಳು ಮಾಡೋ ಕೆಲಸ ಮಾಡಬೇಡ. ಇದೆಲ್ಲದ್ರಿಂದ ದೂರ ಇದ್ಬಿಡು. ಬೇಕಾದ್ರೆ ಮನೆ ಬಿಟ್ಟೆ ಹೋಗ್ಬಿಡು. ಒಂದಷ್ಟು ದಿನ ನನಗೊಬ್ಬಳು ಮಗಳೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಸತ್ಯ ನಿಂತ್ಕೋ. ಸತ್ಯ ಅವಳೇನೋ ಹೇಳ್ಬಿಟ್ಟು ಇವಳೇನೋ ಕೇಳ್ಕೊಂಡು ಹೋಗ್ತಾ ಇದ್ದಾಳೆ. ಈ ಮನೇಲಿ ಎಲ್ರದ್ದು ಅತಿ ಆಗೋಯ್ತು. ಎಲ್ಲದಕ್ಕೂ ನೀನ್ ಯಾಕೆ ಹರಕೆ ಕುರಿ ಆಗ್ತೀಯಾ? ಬಾ ಸತ್ಯ ಒಳಗಡೆ. ನೀನೀಗ ಬರ್ಲಿಲ್ಲ ಅಂದ್ರೆ ನಾನೇ ಆಚೆ ಹೊಟ್ಟೋಗ್ತೀನಿ ನೋಡು. ಗಿರ್ಜಮ್ಮ, ಅದ್ ಏನ್ ಮಾತು ಅಂತ ಆಡ್ತೀಯ? ನಾನ್ ಗಂಟ್ ಬಿದ್ದಿರೋವರೆಗೂ ನೀನ್ ಅದ್ ಎಲ್ಲೋಗಕ್ ಸಾಧ್ಯ? ಹೋದ್ರೆ ಎತ್ತಾಕೊಂಡ್ ಬರ್ತೀನಿ. ಇವತ್ ಯಾಕೋ ಮದರ್ ಇಂಡಿಯಾ ಮನ್ಸು ಸರಿ ಇಲ್ಲ ಅನ್ಸುತ್ತೆ. ನಾನಿಲ್ಲಿದ್ರೆ ಅದಕ್ಕೆ ಹೊರಗೋಗಿ ಬರ್ತೀನಿ. ಹಾ, ಬರ್ಲಾ? ಹಲೋ ದಿವ್ಯಾ ಅವರೇ, ನಾನು ನಿಮ್ಗೆ ಲೊಕೇಶನ್ ಕಳಿಸಿದ್ದೆ. ನೀವು ಬರ್ತಾ ಇದ್ದೀರಾ ಅಲ್ವಾ? ಹಾ, ಇಲ್ಲೇ ಇದ್ದೀನಿ. ಓಕೆ ಓಕೆ, ಹಾಗಿದ್ರೆ ನಾನು ಇಲ್ಲೇ ಇದ್ದೀನಿ. ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಹಾ. ದಿವ್ಯಾ ಅವರೇ, ಸಾರಿ, ಬರೋದು ಲೇಟ್ ಆಯಿತು. ಪರವಾಗಿಲ್ಲ. ಇಷ್ಟಪಟ್ಟವ್ರಿಗೋಸ್ಕರ ಕಾಯೋದ್ರಲ್ಲೂ ಒಂದು ಖುಷಿ ಇದೆ ಅಂತ ಬರೀ ಬೇರೆಯವ್ರ ಬಾಯಲ್ಲಿ ಕೇಳಿದ್ದೆ. ಇವಾಗ ಅದರ ಅನುಭವ ಆಗ್ತಾ ಇದೆ. ಪ್ಲೀಸ್ ಕೂತ್ಕೊಳ್ಳಿ. ದಿವ್ಯಾ ಅವರೇ, ಅಷ್ಟಕ್ಕೂ ನಿಮ್ಮ ಧ್ವನಿ ನನಗೆ ಬೋರ್ ಆಗಕ್ಕೆ ಎಲ್ಲಿ ಬಿಡುತ್ತೆ ಹೇಳಿ? ಏನು, ನನ್ನ ಧ್ವನಿನ? ಹೌದು, ನಿಮ್ಮ ಧ್ವನಿನೇ. ನಿನ್ನೆ ರಾತ್ರಿ ನೀವು ಹಾಡಿದ ಹಾಡು ಇನ್ನೂ ನನ್ನ ಕಿವಿಲೇ ಗುಂಗ್ಬಿಡ್ತಾ ಇದೆ. ನಾನಿನ್ನು ಅದೇ ಗುಂಗಲ್ಲಿದ್ದೀನಿ. ಓ, ಅದಾ? ದಿವ್ಯಾ ಅವರೇ, ಏನು ವಾಯ್ಸ್ ರೀ ನಿಮ್ಮದು. ನಿಮ್ಮ ವಾಯ್ಸ್ ಕೇಳಿದ್ಮೇಲೆ ನನಗೆ ಕೋಗಿಲೆ ಹಾಡಿದ್ರು ಸಪ್ಪೆ ಅನ್ಸಕ್ಕೆ ಶುರು ಆಗೋಗಿದೆ. ಕಂಪ್ಲೀಟ್ಲಿ ಅಮೇಝಿಂಗ್. ದಿವ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನನಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀರಾ? ಏನು ಹಾಡ? ಅದು ಇಲ್ಲ, ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ. ಜನ ಇದ್ರೆ ಏನಂತೆ, ನೀವೇ ನನ್ನ ಜಗತ್ತು ಅಂದಮೇಲೆ ಈ ಜನರ ಬಗ್ಗೆ ನಂಗೆ ಚಿಂತೆನೇ ಇಲ್ಲ. ದಿವ್ಯಾ ಅವರೇ, ನನಗೋಸ್ಕರ ಪ್ಲೀಸ್ ಒಂದೇ ಒಂದು ಹಾಡು. ನೋಡಿ, ನೀವು ಜಗತ್ತಿನ ಬಗ್ಗೆ ಚಿಂತೆ ಮಾಡದೇ ಇರ್ಬೋದು, ಆದರೆ ನಾನು ಚಿಂತೆ ಮಾಡ್ತೀನಿ. ಎಲ್ಲರೂ ಮುಂದೆ, ಅದು ಪಬ್ಲಿಕ್ ಪ್ಲೇಸಲ್ಲಿ ಹೇಗೆ ಆಡೋದು ಹೇಳಿ? ಇವಾಗ ಏನು, ಸುತ್ತಮುತ್ತ ಇಷ್ಟೊಂದು ಜನ ಇದ್ದಾರೆ ಅಂತ ತಾನೇ ನೀವು ಇಷ್ಟೊಂದು ಸಂಕೋಚ ಪಡ್ಕೋತಾ ಇರೋದು? ಒಂದು ಕೆಲಸ ಮಾಡಿ, ನೀವು ಸುತ್ತಮುತ್ತ ನೋಡಲೇಬೇಡಿ, ಬರೀ ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇ ನೋಡಿ.
ಕಣ್ಣನ್ ಏನ್ ನೋಡೋದು ಮಣ್ಣು. ಹಾಡು ಹಾಡು ಅಂತ ಸಾಯಿಸ್ತಾ ಇದ್ದಾನಲ್ಲಪ್ಪ. ಇವಾಗಿಲ್ಲಿ ನನ್ನ ನಿಮ್ಮ ಬಿಟ್ಟು ಇನ್ಯಾರೂ ಇಲ್ಲ ಅಂತ ಅನ್ಕೊಳ್ಳಿ. ಇದು ನಮ್ಮದೇ ಪ್ರಪಂಚ. ನೀವು ಹಾಡೋ ಹಾಡು ನನ್ನ ಬಿಟ್ಟು ಇನ್ಯಾರೂ ಕೇಳಲ್ಲ ಅನ್ಕೊಂಡು ಹಾಡು ಹೇಳ್ಬಿಡಿ. ಏನೋ ದೊಡ್ಡ ಶ್ರೀಮಂತ ಅಂತ ನಿನ್ನ ಮಾತು ಕೇಳ್ತಾ ಇದ್ದೀನಿ. ಮದುವೆ ಆದ್ಮೇಲಿದೆ ನಿನಗೆ ಹಬ್ಬ. ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ. ಹಾಂ ಶೋರ್. ಓ ಹೇಳಕ್ಕ. ಸತ್ಯ, ನಿಮ್ ಭಾವನ್ ಜೊತೆ ಹೊರಗಡೆ ಬಂದಿದ್ದೀನಿ ಕಣೆ. ಏನು ಮೇಡಮ್ಮು ಭಾವ ಪಕ್ಕದಲ್ಲೇ ಇದ್ರು ನನ್ನ ನೆನ್ಸ್ಕೊಂಡಿದ್ದೀರಾ? ಸತ್ಯ, ಮೊದಲು ನಾನು ಹೇಳೋದನ್ನ ಕೇಳ್ತೀಯಾ? ಸರಿ ಸರಿ ಹೇಳು, ಏನ್ ಮ್ಯಾಟ್ರು? ಸತ್ಯ, ಅವರು ಇಲ್ಲಿ ಹಾಡು ಹೇಳು ಅಂತ ಕಾಟ ಕೊಡ್ತಿದ್ದಾರೆ ಕಣೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯ ಹಾಡ್ತಾನೆ ಹಾಡು, ಅದಕ್ಕೆ ಯಾಕೆ ಈ ಲೆವೆಲ್ ಟೆನ್ಷನ್? ಏನ್ ಕಿಂಡಲ್ಲ, ನನಗೆ ಹಾಡಕ್ ಬರುತ್ತಾ? ಇಲ್ಲಿ ಹೇಗೆ ಹಾಡಕ್ಕಾಗುತ್ತೆ? ಅದು ನಾವು ರೆಸ್ಟೋರೆಂಟ್ ಅಲ್ಲಿ ಇದೀವಿ ಕಣೆ. ನೀನ್ ಏನಾದ್ರೂ ಹೆಲ್ಪ್ ಮಾಡ್ತೀಯ ಅಂತ ಕಾಲ್ ಮಾಡಿದ್ರೆ ನೀನೇ ಕಿಂಡಲ್ ಮಾಡ್ತಿದ್ಯಾ. ಹೆಲ್ಪ ಅಮ್ಮ ತಾಯಿ, ನೀವಿಬ್ರು ಹಾಡಾದ್ರೂ ಆಡಿ ಡ್ಯಾನ್ಸ್ ಆದ್ರೂ ಮಾಡಿ, ನಿಮ್ಮಿಬ್ರು ಮಧ್ಯೆ ನಾನಂತೂ ಬರಲ್ಲ. ನಿನ್ ವಿಷಯಕ್ಕೋ ನಿನ್ ಮದ್ವೆ ವಿಷಯಕ್ಕೋ ನಾನ್ ಬಂದ್ರೆ ಅಮ್ಮ ನನ್ನ ಮನೆಯಿಂದ ಆಚೆ ಆಗ್ತಾಳಷ್ಟೇ. ಸತ್ಯ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡ. ಬೇಕಿದ್ರೆ ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ ಕಣೆ. ಪ್ಲೀಸ್ ಕಣೆ, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಪ್ಲೀಸ್ ಕಣೆ. ನನಗೆ ನೀನೇ ತಾನೇ ಹೆಲ್ಪ್ ಮಾಡ್ಬೇಕು. ಸರಿ, ಎಲ್ಲಿದ್ದೀರಾ? ಇಲ್ಲೇ ಜಯನಗರ್ ಹತ್ರ. ಸರಿ ಆಯ್ತು, ಅಲ್ಲಿಗೆ ಬರ್ತೀನಿ. ಏ ನೀನ್ ಯಾಕೆ ಇಲ್ಲಿಗೆ ಬರ್ತೀಯಾ? ಹಲೋ ಸತ್ಯ, ಸತ್ಯ, ಇವಳು ಬಂದು ಇಲ್ಲಿಗೆ ಏನಪ್ಪ ಮಾಡ್ತಾಳೆ? ಇವಳು ಬೇರೆ ವೇಟ್ ಮಾಡ್ತಿದ್ದಾರೆ. ಎಲ್ಲ ನನ್ನ ಕರ್ಮ. ನೀನಾ? ಹೆದರ್ಕೊಂಡಿದ್ದೆ. ನಾನೇ ನಿನಗೆ ಹೆಲ್ಪ್ ಮಾಡು ಅಂತ ಹೇಳಿದ್ದು, ಇಲ್ಲಿಗೆ ಬಾ ಅಂತ ಅಲ್ಲ. ಲೇ ಅಕ್ಕ, ನಾ ಇಲ್ಲಿಗೆ ಬಂದಿದ್ದು ನಿನಗೆ ಹೆಲ್ಪ್ ಮಾಡಕ್ಕೆ ಅಂತಾನೆ. ಅಂದ್ರೆ ಏನು? ಅಲ್ಲಿಗೆ ಬಂದು ನೀನು ಹಾಡು ಹೇಳ್ತೀಯಾ? ಇಲ್ಲ, ಇಲ್ಲಿಂದಾನೆ ಐಡಿಯಾ ಕೊಡ್ತೀನಿ. ಐಡಿಯಾನಾ? ಏನೋ ಹೇಳ್ತೀನಿ, ಆದ್ರೆ ಮೊದಲು ನಿನ್ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯೋ ಇಲ್ವೋ ಅದನ್ನ ಹೇಳ. ಸತ್ಯ, ಮತ್ತಿನ್ನೇನಕ್ಕ, ಅವ್ರು ಹಾಡು ಅಂದ ತಕ್ಷಣ ನೀನ್ ಹಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ಬೇಕಾ? ಮತ್ತಿನ್ನೇನ್ ಮಾಡ್ಲಿ? ಇಲ್ಲ ಅಂತ ಹೆಂಗೆ ಹೇಳೋದು? ಇಲ್ಲೋಡೆ, ಇವಾಗ ಮಕ್ಳೇನಾದ್ರೂ ಔಷಧಿ ಕುಡಿಯಲ್ಲ ಅಂದ್ರೆ ಜೇನ್ ತುಪ್ಪದಲ್ಲೋ ಹಾಲಲ್ಲೋ ಹಾಕೊಡಲ್ವಾ? ಅದೇ ತರ ಹೇಳೋ ಕಷ್ಟ ಆಗೋ ವಿಷಯನ ಸ್ವೀಟ್ ಆಗಿ ಸುತ್ಕೊಂಡು ಹೇಳ್ಬಿಡ್ಬೇಕು. ನಾನ್ ಹಾಡಿದ್ರು ನಿಮ್ಗಷ್ಟೇ, ಇನ್ ಯಾರು ಕೇಳಿದ್ರು ನಾ ಹಾಡಲ್ಲ ಅಂತ ಸ್ವೀಟ್ ಆಗಿ ಹೇಳಿದ್ರೆ ಮುಗ್ದೋಗ್ತಿತ್ತಲ್ವಾ? ಹೌದಲ್ವಾ? ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ಯಾ? ಇದನ್ನ ಫೋನಲ್ಲೇ ಹೇಳ್ಬೋದಿತ್ತು. ವೇಟ್ ಅಕ್ಕ, ಇನ್ನ ಮುಗ್ದಿಲ್ಲ. ನೀನ್ ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ಬಾವ ಸುಮ್ನಾಗ್ ಬಿಡ್ತಾರ? ಮತ್ತೆ ಅಟ್ಲೀಸ್ಟ್ ನೀವ್ ಯಾವಾಗಾದ್ರೂ ಹಾಡಿರೋ ಹಾಡನ್ನ ನನಗ್ ಕಳ್ಸಿರಿ, ನನ್ ಮನೆಗೂ ಕೇಳಿಸ್ಕೊಂತೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀಯಾ? ಹೌದಲ್ವಾ? ಮತ್ತೀಗ ಏನ್ ಮಾಡ್ಲಿ? ಸಿಂಪಲ್ ಅಕ್ಕ, ಈಗ ನಾನ್ ಹಾಡಿರೋ ಹಾಡನ್ನ ನಿನಗ್ ಕಳಿಸ್ತೀನಿ, ಅದನ್ನ ನೀನ್ ಅವ್ರಿಗೆ ಕಳಿಸ್ಬಿಡು. ಈ ರೀತಿ ಹೇಳ್ತಾನೆ ಅಂತ ನಿನಗೆ ಗೊತ್ತಿದ್ದಿದ್ರೆ ಹಾಡನ್ನ ಅಲ್ಲಿಂದನೇ ಕಳಿಸ್ಬೋದಿತ್ತಲ್ವೇ? ಇಲ್ಲಿವರೆಗೂ ಯಾಕೆ ಬಂದೆ? ಲೇ ಅಕ್ಕ, ಬಂದಿರೋಳ್ ನಾನು, ಆದ್ರೆ ನಿನಗ ಆಯಾಸ ಆಗಿರೋಳ್ ತರ ಆಡ್ತಿದ್ಯಲ್ಲ. ಆಯ್ತಾಯ್ತು, ಮೊದಲು ಸಾಂಗ್ ಕಳಿಸು, ಅವ್ರಿಗೆ ಕಳಿಸ್ತೀನಿ. ಅವ್ರು ವೇಟ್ ಮಾಡ್ತಿರ್ತಾರೆ ಕಣೆ. ಅದೆಲ್ಲ ಆಗಲ್ಲ. ನಾವಿಲ್ಲಿಗೆ ಬಂದಿರೋದೇ ಬಾವನ್ ನೋಡ್ಬೇಕು ಅಂತ. ನೀನ್ ಅವ್ರಿಗೆ ನನ್ನ ಪರಿಚಯ ಮಾಡ್ಸಿದ್ರೇನೆ ನಾನ್ ನಿನಗ್ ಸಾಂಗ್ ಕಳ್ಸೋದು. ಇಲ್ಲ ಅಂದ್ರೆ ಅದೆಲ್ಲ ಆಗಲ್ಲ. ನಿನ್ನ ಏನು ಅಂತ ಪರಿಚಯ ಮಾಡ್ಲಿ? ನೀನ್ ನನ್ನ ತಂಗಿ ಅನ್ನೋ ವಿಷಯನೇ ಅಮ್ಮ ಮುಚ್ಚಿಟ್ಟಿದ್ದ. ಆಯ್ತು ಬಿಡು, ನಾನು ಹೋಗ್ತೀನಿ. ಸತ್ಯ ಪ್ಲೀಸ್ ಕಣೆ. ಆಯ್ತು, ನಿನ್ನ ನನ್ನ ಫ್ರೆಂಡು ಅಂತಾನೆ ಪರಿಚಯ ಮಾಡಿಸ್ತೀನಿ. ಇವಾಗ ಸಾಂಗ್ ಕಳ್ಸು.
ಓಕೆನಾ? ಪಕ್ಕನಾ? ನಿನ್ ಮೇಲೆ ಆಣೆ ಕಣೆ, ಕಳ್ಸು. ಅದು ಮಾತು ಅಂದ್ರೆ. ಬಂತು ನೋಡು. ಹ. ಏಯ್, ಏನು? ಮೊದಲು ಪರಿಚಯ, ಆಮೇಲೆ ಸಾಂಗ್. ಆಯ್ತು, ಬಾ. ಕರ್ಮ. ಏನಕ್ಕ ನೀನು ಹೋಗಿ ಹೋಗಿ ಇವ್ರನ್ನ ಒಪ್ಕೊಂಡಿದ್ಯಾ? ಅಲ್ಲೆಲ್ಲ ಬಿದೋಗಿರೋ ಈ ತಾತನ್ನ ನೀನ್ ಮದುವೆ ಆಗ್ತೀಯ? ನನ್ ಭಾವ ಅಣ್ಣನ್ ಮುತ್ಕಾನ. ಆದ್ರೆ ಅವತ್ ಫೋನಲ್ಲಿ ಮಾತಾಡಿದಾಗ ವಾಯ್ಸ್ ಮಾತ್ರ ಹುಡುಗನ್ ತರ ಇತ್ತು. ವಾಯ್ಸ್ ನೋಡಿದ್ರೆ ಇಷ್ಟೊಂದಾಗಿದೆಯಲ್ಲೇ. ಸತ್ಯ, ಬಾಯಿ ಮುಚ್ಕೊಂಡಿರ್ತೀಯ. ಇವ್ರು ಅವ್ರಲ್ಲ ಕಣೆ. ಇವ್ರು ಅವರಲ್ಲ ಅಂದ್ಮೇಲೆ ಅವರಲ್ಲಿ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಇಷ್ಟೊತ್ತವರೆಗೂ ಇಲ್ಲೇ ಇದ್ರು. ಮೋಸ್ಟ್ಲಿ ರೆಸ್ಟ್ ರೂಮ್ಗೆ ಹೋಗಿರ್ಬೇಕು ಕಣೆ. ಹೇಳೋ. ಹಲೋ ಸತ್ಯ, ಮೊನ್ನೆ ಗಾಡಿ ಸರ್ವಿಸಿಗೆ ಬಿಟ್ಟವರು ಫುಲ್ ಟ್ಯಾಂಕ್ ಪೆಟ್ರೋಲ್ ಇತ್ತು, ಇವಾಗ ಅಲರ್ಟ್ಸ್ ನೋಡಿದ್ರೆ ಪೆಟ್ರೋಲೇ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಯಾವನ ಅವನು? ಅವ್ನ್ ಗಾಡಿ ಪೆಟ್ರೋಲ್ ತೆಗ್ದು ಅದನ್ನ ಮಾರಿ ನಾವೇನ್ ಅರಮನೆ ಕಟ್ಬೇಕಾ? ಅದ್ ಗೊತ್ತಿಲ್ಲ ಸತ್ಯ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಬೇಜಾನ್ ಮಾತಾಡ್ತಾ ಇದ್ದಾನೆ. ಮೋಸ್ಟ್ಲಿ ನೀನೇ ಬಂದು ಕ್ಲಾಸ್ ತಗೋಬೇಕು ಅನ್ಸುತ್ತೆ. ಓ ಸರಿ, ಬರ್ತೀನಿ, ಮಾಡ್ತೀನಿ ಇವತ್ತು ಅವನ್ಗೆ. ಅಕ್ಕ, ಬಾವನ್ನ ನಾನು ಇನ್ನೊಂದ್ಸಲಿ ಮೀಟ್ ಮಾಡ್ತೀನಿ, ಆಯ್ತಾ? ಬರ್ಲಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿದ್ರ ಅತ್ತೆ, ನಾನು ಅಷ್ಟು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಿಲ್ಲ ಅವಳು. ಬೈದೆ ತಾನೆ, ಮನೇಲಿ ತೆಪ್ಪಗೆ ಬಿದ್ದಿರ್ಬೇಕು, ಆದ್ರೂ ಆಚೆ ಹೋಗಿದ್ದಾಳೆ. ಇಷ್ಟಕ್ಕೂ ನೀನ್ ಯಾಕೆ ಅವಳನ್ನ ಬೈದೆ? ಮತ್ತಿನ್ನೇನತ್ತೆ, ಅವಳಿಂದ ಈ ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ನಿನ್ನ ಆತಂಕ ನನ್ಗೆ ಅರ್ಥ ಆಗುತ್ತೆ ಜಾನಕಿ. ಸತ್ತಿನಿಂದ ಈ ಮದ್ವೆಗೆ ಯಾವ ಸಮಸ್ಯೆನೂ ಬರಲ್ಲ. ಅವ್ನ್ ಯಾವನ ಜಗನ್ನಾಥ ಬಾಯಿಗೆ ಬಂದಾಗ ಮಾತಾಡ್ದ ಅಂತ ನೀನು ಅವನ ಮಾತಿಗೆ ಸೊಪ್ಪಾಗ್ತೀಯಾ? ಸತ್ಯನ ಮುಚ್ಚಿಟ್ಟು ಮದುವೆ ಮಾಡ್ತಿದ್ದೀವಿ ಅತ್ತೆ. ಹಗ್ಗದ ಮೇಲೆ ನಡೀತಿದ್ದೀವಿ. ಸ್ವಲ್ಪ ಆಚೀಚೆ ಆದ್ರೂ ಮೇಲೇಳಕ್ಕಾಗಲ್ಲ, ಪಾತಾಳಕ್ಕೆ ಬೀಳ್ತೀವಿ. 4 ಜನ ಆಡೋ ಮಾತೇ ತಾನೆ ಭಾವನು ಹೇಳಿ ಹೋಗಿದ್ದು. ಜಾನ್ಗಿ ಅಲ್ವೇ, ಅವನ ಬಾಯಲ್ಲಿ ಒಳ್ಳೆ ಮಾತು, ಅವನ ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಯಾವತ್ತಾದ್ರೂ ಬಂದಿದ್ಯಾ? ದಿವ್ಯನ್ಗೆ ದೊಡ್ಡ ಸಂಬಂಧ ಕೂಡ ಬಂದಿದೆ ಅಂತ ಅವನು ಗೊತ್ತಾಗಿದೆ, ಅದಕ್ಕೆ ಹೊಟ್ಟೆ ಕಿಚ್ಚು. ಅದಕ್ಕೆ ಸತ್ಯನ ವಿಷಯದಲ್ಲಿ ಬಂದು ಇಲ್ಲಿ ಕಿಡಿ ಕಾರ್ತಾ ಇದ್ದಾನೆ. ಅದೇನೇ ಆಗಿರ್ಲಿ ಅತ್ತೆ, ಭಾವ ಸತ್ಯನ ಬಗ್ಗೆ ನಮ್ಮ ಮನೆಗೆ ಬಂದು ಮಾತಾಡಿದ್ರು ಸರಿ. ಒಂದ್ ವೇಳೆ ರಾಮಚಂದ್ರ ರಾಯರ ಮನೆಗೆ ಹೋಗಿನೋ ಅಥವಾ ಅವ್ರನ್ನ ಭೇಟಿ ಮಾಡೋ ಮಾತಾಡಿದ್ರೆ ನಮ್ ಗತಿ ಏನಾಗ್ತಿತ್ತು ಹೇಳಿ? ಏ ಜಗನ್ನಾಥ ಮನೆಯವನು, ಬೇರೆ ದಾರಿ ಇಲ್ಲ, ಮಾತಾಡ್ತೀವಿ. ರಾಮಚಂದ್ರ ರಾಯರು ಇಂಥವನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ಇನ್ನು ಅಲ್ಲಿಗೆಲ್ಲ ಹೋಗಿ ಮಾತಾಡೋ ಅಷ್ಟು ಧೈರ್ಯ ಇವನ್ಗೆಲ್ಲಿ ಬರ್ಬೇಕು? ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀಯಾ? ಸತ್ಯನೂ ಬೇರೆ ಹೆಣ್ಮಕ್ಳ ತರ ಇದ್ದಿದ್ರೆ ನನ್ಗೆ ಯಾವ ಆತಂಕನೂ ಇರ್ತಿರ್ಲಿಲ್ಲ ಅತ್ತೆ. ಈಗ ಅವಳಿಂದ ಭಯದಲ್ಲೇ ಬದುಕೋ ಹಾಗಾಗಿದೆ. ಹುಚ್ಚಿ ಹುಚ್ಚಿ, ಸತ್ಯ ಅಂದ್ರೆ ಭಯ ಅಲ್ಲ ಕಣೆ, ಬಲ. ಅವಳು ಹಾಗಿರೋದಕ್ಕೇನೆ ಗಂಡ ದಿಕ್ಕಿಲ್ದೇ ಇರೋ ಈ ಮನೇಲಿ ಧೈರ್ಯವಾಗಿರೋದು. 3 ಹೊತ್ತು ಮನೆ ಮನೆ ಅಂತ ಮನೆಗೋಸ್ಕರ ದುಡಿತಾ ಇರ್ತಾಳೆ. ಅವಳು ಬೇರೆಯವ್ರ ತರ ಶೋಕಿ ಮಾಡ್ಕೊಂಡು ತಿರುಗಾಡಿದ್ದಿದ್ರೆ ನಾವ್ಯಾರು ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಳು ಒಂದ್ ಜೀವ ಅಲ್ವೇನೆ, ಅವಳಿಗೂ ಆಸೆ ಕನಸುಗಳು ಇರಲ್ವೇನೆ? ಸತ್ಯ ಏನಾದ್ರೂ ತನ್ನ ಬಗ್ಗೆ, ತನ್ನ ಮದುವೆ ಬಗ್ಗೆ, ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ
ಇವತ್ತು ದಿವ್ಯನ್ ಮದುವೆ ಮಾಡೋ ಶಕ್ತಿ ನಮ್ಗೆ ಯಾರಿಗೂ ಇರ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಮನೆಗೆ ಮಾಡಿರೋ ಹುಡುಗಿ ತನ್ನ ಖುಷಿಗೋಸ್ಕರ ಆ ಗ್ಯಾರೇಜ್ ಹುಡುಗರ ಜೊತೆ ಸಿನಿಮಾಕ್ಕೆ ಹೋದ್ರೆ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲೇ. ಅವಳ ಬದುಕಿಗೆ ಅರ್ಥನೇ ಇಲ್ವಾ? ನೋಡು, ನಮ್ಮ ಸತ್ತಿನ ಹಾವ ಭಾವ ಮುಳ್ಳಿನ ಹಾಗಿರ್ಬೋದು, ಆದ್ರೆ ಅವಳಿಗಿರೋ ಹೂವಿನಂತ ಮನಸ್ಸು ನಮ್ಗೆ ಯಾರಿಗೂ ಇಲ್ಲ ಕಣೆ. ಅಂತ ಹೂ ಮನ್ಸಿರೋಳು ತನ್ನ ಹುಚ್ಚು ಅವತಾರದಿಂದ ಎಲ್ರಿಗೂ ಮುಳ್ಳು ಅಂತಾನೆ ತಾನೇ ಕಾಣಿಸ್ಕೊಳ್ತಾ ಇದ್ದಾಳೆ. ಅವಳ ಮನಸ್ಸು ಏನು ಅಂತ ನನಗೂ ಗೊತ್ತು ಅತ್ತೆ. ಅಂಥವಳ ಬಗ್ಗೆ 4 ಜನ 4 ಮಾತಾಡಿದ್ರೆ ಹೆತ್ತ ಹೊಟ್ಟೆ ಉರಿಯುತ್ತೆ ಅಲ್ವಾ?